ಓಕೆನಾ. ಇವತ್ತು ಏನು ಭಾಳ ದುಃಖವಾಗಿರ್ತಕ್ಕಂಥ ಒಂದು ಮಾಹಿತಿ ಏನು ಶಾಮನೂರು ಶಿವಶಂಕರಪ್ಪ ಅವರು ನಮ್ಮನ್ನೆಲ್ಲ ಅಗಲಿರ್ತಕ್ಕಂಥದ್ದು. ನನಗನ್ಸುತ್ತೆ ಶಾಮನೂರವರು ಮತ್ತು ನಮ್ಮ ತಂದೆ ಬಂಗಾರಪ್ಪಾಜಿಯವರು ಭಾಳ ಆತ್ಮೀಯರಾಗಿದ್ದಾರೆ. ಯಾಕೆಂದರೆ ಅವರ ಸಂಬಂಧ, ಅವ್ರ ಜೊತೆಗೆ ಸಂಪರ್ಕವನ್ನು ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಾಗೋಕ್ಕಿಂತ ಪೂರ್ವಕವಾಗೂ ಕೂಡ ಭಾಳ ಆತ್ಮೀಯರಾಗಿದ್ದರು. ನನಗೆ ವೈಯಕ್ತಿಕವಾಗಿ ಅವರು ಯಾವತ್ತೂ ಕೂಡ ವೆಸ್ಟ್ ಎಂಡಲ್ಲಿ ಉಳಿಯೋರು. ಆ ಸಂದರ್ಭದಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಮಾಡ್ತಾಯಿದ್ದೆ. ಭಾಳ ದುಃಖ ಆಗುತ್ತೆ. ಭಾಳ ಒಂದು ಸಾಧನೆಯನ್ನು ಎಲ್ಲ ಥರದ ವಿಭಾಗದಲ್ಲಿ, ಅದು ನೀವು ಶೈಕ್ಷಣಿಕವಾಗಿರ್ಬೋದು, ವ್ಯಾವಹಾರಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗೂ ಕೂಡ ಅವರ ಏನು ಕೊಡುಗೆ ಏನಿದೆ ಅದೆಲ್ಲದೂ ಕೂಡ ನಮ್ಮಂಥವ್ರಿಗೆ, ಯುವಕರಿಗೆ ಭಾಳ ಉದಾಹರಣೆ ಆಗಿರುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನಮ್ಮಂಥವ್ರು ಅವರ ಗುಣಗಳನ್ನು ತಗೊಳ್ಬೇಕಾಗತ್ತೆ. ಯಾಕೆಂದರೆ ಇವತ್ತಿನ ರಾಜಕಾರಣದೊಳಗೆ ಎಲ್ಲೂ ನಮಗೆ ವ್ಯವಸ್ಥೆ ಇರಲ್ಲ ಕಲಿಯೋದು. ಇಂಥವ್ರನ್ನ ನೋಡಿ ಅವರು ಸಹನೆ, ತಾಳ್ಮೆ, ಅವ್ರು ಬಂದಿರತಕ್ಕಂಥ ಹಾದಿ, ಎಷ್ಟು ವರ್ಷ, ಸುಮಾರು 60-65 ವರ್ಷ ಅವರು ರಾಜಕಾರಣ ಮತ್ತು ಎಲ್ಲದೂ ಕೂಡ ಮಾಡ್ಕೊಂಡು ಬಂದಿರೋದು ನಮ್ಮಂಥವ್ರು ತೊಗೊಳ್ಬೇಕಾಗತ್ತೆ. ಉದಾಹರಣೆಯಾಗಿ ಯಾವತ್ತೂ ಕೂಡ ಶಾಶ್ವತವಾಗಿರ್ತಾರೆ. ಅದನ್ನು ನಾವು ಮುಂದೆ ತೊಗೊಂಡು ಹೋದರೆ ಅವ್ರಿಗೆ ಕೊಡ್ತಕ್ಕಂಥ ಗೌರವ ಅದನ್ನು ನಾವು ತೊಗೊಳ್ಬೇಕಾಗುತ್ತೆ ಅಂಥೇಳಿ ನನ್ನ ಭಾವನೆ ಆಗ್ತದೆ. ರಾಜ್ಯದ ಹಿರಿಯ ಮುತ್ಸದ್ದಿ, ಹಿರಿಯ ರಾಜಕಾರಣಿ, ಅನೇಕರಿಗೆ ವಿದ್ಯಾದಾತರು, ಅನೇಕ ಬಡ ಜನರ ಪಾಲಿಗೆ ಭಾಗ್ಯದಾತರೆಯಂತೆ ಅನ್ನಿಸಿಕೊಂಡಿದ್ದ ಶಾಮನೂರು ಶಿವಶಂಕರಪ್ಪನವರ ಇವತ್ತು ದೇಹತ್ಯಾಗ ಮಾಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಬಹಳ ನೋವನ್ನು ತಂದಿದೆ. ಅವರು ಬಹುಕಾಲದಿಂದ ರಾಜಕಾರಣದಲ್ಲಿ ನುರಿತ ರಾಜಕಾರಣಿಯಾಗಿ 94ನೇ ವಯಸ್ಸಿನವರೆಗೆ ಸತತವಾಗಿ ಈ ಸಮಾಜದ ಸೇವೆ ಮಾಡ್ತಾ ಬಂದಿರತಕ್ಕಂಥ ಒಬ್ಬ ಅತ್ಯುತ್ತಮ ನಾಯಕ. ವಿಶೇಷವಾಗಿ ದಾವಣಗೆರೆ ಭಾಗದಲ್ಲಿ ಎಲ್ಲ ಜನರ ಸೇವೆಯನ್ನು ಮಾಡೋದರ ಮೂಲಕ ಒಂದು ಉತ್ತಮ ಜೀವನವನ್ನು ಮಾಡಿದವರು, ಅನೇಕರಿಗೆ ಮಾರ್ಗದರ್ಶಕರಾಗಿದ್ದವರು, ಅನೇಕ ಜನರನ್ನು ರಾಜಕೀಯವಾಗಿರ್ಬೋದು, ಔದ್ಯೋಗಿಕವಾಗಿರ್ಬೋದು ಬೆಳೆಸಿರ್ತಕ್ಕಂಥ ವ್ಯಕ್ತಿ. ಅನೇಕ ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಒಂದು ಉತ್ತಮ ಕೊಡುಗೆಯನ್ನು ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಮುತ್ಸದ್ದಿ ಮಾನ್ಯ ಶಾಮನೂರು ಶಿವಶಂಕರಪ್ಪನವರ ಅಗಲಿಕೆ ಇವತ್ತು ಇಡೀ ರಾಜ್ಯದ ಜನ ಒಬ್ಬ ಉತ್ತಮ ಸೇವಕರ, ಜವಾಬ್ದಾರಿಯ ನಾಯಕ ಒಬ್ಬರನ್ನು ರಾಜ್ಯ ಕಳ್ಕೊಂಡಿದೆ. ಇಂತಹ ಸಂದರ್ಭದಲ್ಲಿ ನಾನು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಲಿಕ್ಕೆ ಬಯಸ್ತೇನೆ. ಭಗವಂತನು ಅವರ ಆತ್ಮಕ್ಕೆ ಶಾಂತಿ ನೀಡಲಿ. ಅವರ ಕುಟುಂಬಸ್ಥರಿಗೆ, ಅವರ ಅನುಯಾಯಿಗಳಿಗೆ, ಅನೇಕ ಜನರ ವಿಶ್ವಾಸ ಗಳಿಸಿದ್ದ ಅನೇಕ ಅವರ ಹಿಂಬಾಲಕರಿಗೆ ಅವರ ಅಗಲಿಕೆಯನ್ನು ಸಹಿಸಿಕೊಳ್ತಕ್ಕಂಥ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂಥೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹಿರಿಯ ಮುತ್ಸದ್ದಿ ಶಾಮನೂರು ಶಂಕರಪ್ಪ ಅವರ ನಿಧನಕ್ಕೆ ಬಹಳ ಕರ್ನಾಟಕಕ್ಕೆ ದುಃಖ ಆಗಿದೆ, ಭಾಳ ನಷ್ಟ ಆಗಿದೆ. 6 ಬಾರಿ ಶಾಸಕರಾಗಿ, 1 ಬಾರಿ MP ಆಗಿ, ಮಂತ್ರಿಯಾಗಿ ನಮ್ಮ ಕರ್ನಾಟಕ ರಾಜ್ಯದ ಭಾಳ ಅವರು ಕೊಡುಗೆ ಇದೆ.
ಇವತ್ತು ನಾನು ಬರ್ತಾ ಬರ್ತಾ ಒಂದು 2 ತಾಸಾಯಿತು ಟಿ ವಿನಲ್ಲಿ ನೋಡಿದ್ದೀನಿ. ಅದಕ್ಕಾಗಿ ನಮ್ಮದು ಬಹಳ ದುಃಖ ಆಗಿದೆ. ಅದಕ್ಕಾಗಿ ನಾವು ಅವರ ಆತ್ಮಕ್ಕೆ ಚಿರಶಾಂತಿ ಲಾಭಲಿ, ಅವ್ರ ಕುಟುಂಬಕ್ಕೆ ದೇವರು ಅವರಿಗೆ ಅವ್ರ ಕುಟುಂಬಕ್ಕೆ ಈ ಧೈರ್ಯ ಕೊಡಲಿ ಅಂತ ಹೇಳಿ ನಾನು ನಮ್ಮ ಕಡೆಯಿಂದ ಅವರಿಗೆ ನಾನು ಶ್ರದ್ಧಾಂಜಲಿ ಅರ್ಪಿಸ್ತೀನಿ. ಈ ವಯಸ್ಸಲ್ಲೂ ಕೂಡ ವೀರಶೈವ ಮಹಾಸಭಾದ ಚುಕ್ಕಾಣಿ ಹಿಡಿದು ರಾಜಕೀಯವಾಗಿ ಎಷ್ಟೇ ಒತ್ತಡ ಇದ್ದರೂ ಸಮಾಜದ ಕೆಲಸಗಳು ಬಂದರೆ ನಿರ್ದಾಕ್ಷಿಣ್ಯವಾಗಿ ಸಮಾಜನ ಪ್ರತಿನಿಧಿಸಿದಂಥ ಹಿರಿಯರು. ನಾವು ಅನೇಕ ಸಲ ಟ್ಯಾಕಲ್ ಮಾಡ್ತಿದ್ದು ಆ ಸರ್ಕಾರದಲ್ಲಿ ಇದ್ಕೊಂಡು ಸರ್ಕಾರದ ಕೆಲವು ಧೋರಣೆಗಳಿಗೆ ಇವರು ವಿರುದ್ಧವಾಗಿ ಅಥವಾ ಬೇರೆ ರೀತಿಯಲ್ಲಿ ಮಾತಾಡುವಂಥ ಎದುಗಾರಿಕೆ ಇದ್ದವರು. ಭಾಳ ಸೇವೆನ ವೀರಶೈವ ಸಮಾಜಕ್ಕೆ ಮಾಡಿದ್ದಾರೆ. ಧಾರ್ಮಿಕವಾಗಿ ಅನೇಕ ಕ್ಷೇತ್ರಗಳಲ್ಲಿ ಅವರು ದುಡಿದಿದ್ದಾರೆ. ಅವರು ತುಂಬಲಾರದಂಥ ಸ್ಥಾನ ಇವತ್ತು ವೀರಶೈವ ಸಮಾಜದ ಅಧ್ಯಕ್ಷ ಸ್ಥಾನ ಕೂಡ ಬಿಟ್ಟು ಹೋಗಿದ್ದಾರೆ. ಆ ಎಲ್ಲ ಕಾರ್ಯಕ್ಕೆ ನಾನು ಅವ್ರಿಗೆ ಶ್ಲಾಘಿಸ್ತೀನಿ. ಅವರಿಗೆ ಸಮಾಜದ ಪರವಾಗಿ ನಾವೆಲ್ಲ ಖಂಡಿತವಾಗಿ ಋಣಿಗಳಾಗಿರ್ತೀವಿ ಅಂತ ಹೇಳಲಿಕ್ಕೂ ಬಯಸ್ತೀನಿ. ಹಿರಿಯರಾದ ಶಾಮನೂರು ಶಿವಶಂಕರಪ್ಪನವರು ಇನ್ನಿಲ್ಲ ಅಂದರೆ ಮನಸ್ಸಿಗೆ ನಂಬಲಿಕ್ಕೆ ಆಗ್ತಾಯಿಲ್ಲ. ಅವರು ಅನಾರೋಗ್ಯ ಪೀಡಿತರಾಗಿ ಆಸ್ಪತ್ರೆ ಸೇರಿದ ಮೇಲೆ ನನಗೆ 2-3 ಜನ ಸ್ನೇಹಿತರು ಹೇಳಿದ್ರು, ಈ ಸಲ ಅವರು ಗುಣಮುಖರಾಗಿ ವಾಪಸ್ ಹೋಗೋದು ಅನುಮಾನ, ಅಷ್ಟು ತೀವ್ರ ಇದೆ ಕಾಯಿಲೆ ಅಂತ. ಆದರೂ ನಾವು ಅವರು ಇಷ್ಟು ಬೇಗ ಇಹಲೋಕನ ತ್ಯಜಿಸ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಶಿವಶಂಕರಪ್ಪನವರು ಸಮಾಜಕ್ಕೊಂದು ದೊಡ್ಡ ಆಸ್ತಿ ಇದ್ದಂಗೆ. ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಿದ ದಿಗ್ಗಜ. ಶೈಕ್ಷಣಿಕವಾಗಿ, ಇಂಡಸ್ಟ್ರಿಯಲಿಸ್ಟ್ ಆಗಿ, ಕೋಆಪರೇಟರ್ ಆಗಿ, ಲೆಜಿಸ್ಲೇಟರ್ ಆಗಿ, ಮಿನಿಸ್ಟರ್ ಆಗಿ ಅಪರಿಮಿತವಾದಂಥ ಶಕ್ತಿ ಇಟ್ಕೊಂಡು ಕರ್ನಾಟಕಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನ ನೀಡಿದ್ದಾರೆ. ಮೆಡಿಕಲ್ ಎಜುಕೇಷನ್ ಫೀಲ್ಡಲ್ಲಿ ಅವರು ಆರಂಭ ಮಾಡಿದ ಕಾಲದಲ್ಲಿ ಬಹುಶಃ ಗ್ರಾಮೀಣ ಮಕ್ಕಳೇನಾದರೂ MBBS ಓದಬೇಕಂದ್ರೆ JJM ಮೆಡಿಕಲ್ ಕಾಲೇಜೇ ಮೊದಲು ಕಣ್ಣಿಗೆ ಕಾಣ್ತಿದ್ದಿದ್ದು. ಅಷ್ಟೊಂದು ಚೆನ್ನಾಗಿ ಈ ಭಾಗದಲ್ಲಿ ಸಂಸ್ಥೆ ಬೆಳೆಸಿ, ಬೆಳಗಾಂನವರನ್ನು ಬಿಟ್ಟರೆ ಈ ಭಾಗದಲ್ಲಿ ಬೆಳೆಸಿದಂಥ ದೊಡ್ಡ ಶಿಕ್ಷಣ ತಜ್ಞರು ಮತ್ತು ಶಿಕ್ಷಣ ಪ್ರೇಮಿಯವರು. ಅವರ ಆತ್ಮ ಇವತ್ತು ಪರಮಾತ್ಮನಲ್ಲಿ ಲೀನ ಆಗಿದೆ. ಅವರ ಕುಟುಂಬ ಇದನ್ನೆಲ್ಲ ಸಹಿಸೋ ಶಕ್ತಿ ಕೊಟ್ಟಿದ್ದಾನೆ ದೇವರು ಅವ್ರಿಗೆಲ್ಲ ಶಕ್ತಿಯನ್ನು. ಆದರೂ ಅವ್ರಿಗೆಲ್ಲರಿಗೂ ಇದನ್ನು ಸಹಿಸೋ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಶಿವಶಂಕರಪ್ಪನವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಬೇಡ್ತೇನೆ. ಅವ್ರ ನೆನಪು ಸದಾ ನಮ್ಮ ಮನಸ್ಸಿನಲ್ಲಿರುತ್ತೆ. ಅವ್ರು ಮಾಡಿರೋ ಸಹಕಾರಗಳನ್ನ ನಾವು ಯಾವತ್ತೂ ಮರೆಯೋದಿಲ್ಲ ಅಂತೇಳಿ ಈ ಮೂಲಕ ನಾನು ಅವ್ರ ಕುಟುಂಬಕ್ಕೆ ತಿಳಿಸ್ಲಿಕ್ಕೆ ಇಚ್ಛೆಪಡ್ತೀನಿ.